ಬಿಗ್ ನ್ಯೂಸ್. PUC ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆ. ಪರೀಕ್ಷೆ ಅವಧಿ 15 ನಿಮಿಷ ಇಳಿಕೆ, 20 ಅಂಕವು ಕಡಿಮೆ ಮಾಡಿದೆ ಇವಾಗ ಕರ್ನಾಟಕ ಸರ್ಕಾರದ PU ಬೋರ್ಡ್ನಲ್ಲಿ. ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತದೆ. ಅದರ ರೂಲ್ಸ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುನ್ನ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಸೆಕೆಂಡ್ PUC ಓದ್ತಿರುವಂಥ ವಿದ್ಯಾರ್ಥಿನಿ ಮಿತ್ರರೇ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಾದರೆ ಆ ಆದೇಶ ಯಾವುದಪ್ಪ ಅನ್ನೋದನ್ನು ನಾವು ನೋಡೋದಾದರೆ, ಬೆಂಗಳೂರು ಕೆಲವೊಂದು ಪರೀಕ್ಷೆಗಳು ಮಕ್ಕಳ ಭವಿಷ್ಯಕ್ಕೆ ಬಹಳ ಮುಖ್ಯವಾಗುತ್ತವೆ. ಅದರಲ್ಲೂ SLC PU ಪರೀಕ್ಷೆಗಳು ತುಂಬಾ ಮುಖ್ಯವಾಗಿರುತ್ತವೆ. 100 ಅಂಕಗಳಿಗೆ 3 ಗಂಟೆ ಪರೀಕ್ಷೆ ನಡೆಸಲಾಗುತ್ತದೆ. ಇಡೀ ವರ್ಷ ಓದಿರುವುದನ್ನು 3 ಗಂಟೆಗಳಲ್ಲಿ ಬರೆಯಬೇಕಾಗ್ತದೆ. ನೋಡಿ, ಎಷ್ಟೋ ಮಕ್ಕಳಿಗೆ ಈ ಸಮಯವೇ ಸಾಕಾಗುವುದಿಲ್ಲ, ಆದರೆ ಈಗ ಆ ಸಮಯವನ್ನು ಕೂಡ ಇಳಿಸಲಾಗ್ತಿದೆ. ಈ ಸಂಬಂಧ ಶಿಕ್ಷಣ ಇಲಾಖೆದ ಆದೇಶ ಹೊರಡಿಸಿದ್ದು ಹೊಸ ನಿಯಮ ಜಾರಿಗೆ ತಂದಿದೆ. ಆ ನಿಯಮ ಏನು ಅನ್ನೋದನ್ನ ನಾವು ನೋಡೋಣ. ಇಷ್ಟು ವರ್ಷ 3 ಗಂಟೆಗಳ ಕಾಲ ಪರೀಕ್ಷೆ ನಡೀತಿತ್ತು, ಆದರೆ ಇನ್ನು ಮುಂದೆ ಅದರಲ್ಲಿ 15 ನಿಮಿಷವನ್ನು ಇಳಿಸಲಾಗಿದೆ. ಅಂದರೆ 2 ಗಂಟೆ 45 ನಿಮಿಷಗಳಿಗೆ ಪರೀಕ್ಷೆಯ ಕೊನೆಯ ಬೆಲ್ ಹೊಡೆಯಲಿದೆ. ಅಷ್ಟರ ಒಳಗೆ ಮಕ್ಕಳು ಪರೀಕ್ಷೆಯನ್ನು ಬರೆದು ಮುಗಿಸಿರಬೇಕಾಗ್ತದೆ. ಶಿಕ್ಷಣ ಇಲಾಖೆ ನಿಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮುಂದುವರೆದು ಹೋಗೋಣ. ಮುಂದೆ ನೋಡಿ, ಪರೀಕ್ಷಾ ವಿಚಾರದಲ್ಲಿ ಇಳಿಕೆ ಮಾಡಲಾಗಿದೆ. 100 ಅಂಕಕ್ಕೆ ನಡೆಯಬೇಕಾಗಿದ್ದ ಪರೀಕ್ಷೆ ಮುಂದೆ 80 ಅಂಕಕ್ಕೆ ನಡೆಯಲಿದೆ. ಅಂದರೆ 20 ಅಂಕವನ್ನು ಶಿಕ್ಷಣ ಇಲಾಖೆ ಇಳಿಸಿದೆ. ಇದರಿಂದ ನಿಮಗೆ ಅನುಕೂಲ ಆಗ್ಬೋದು, ಕೆಲವರಿಗೆ ತೊಂದರೆನೂ ಆಗ್ಬೋದು. ನೋಡಿ, ಮುಂದುವರೆದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪರೀಕ್ಷೆಯು ಅವಧಿಯನ್ನು ಇಳಿಸಿದ್ದು. ಈ ಹೊಸ ನಿಯಮ ಇನ್ನು ಮುಂದೆ ಪರೀಕ್ಷೆ ಬರೆಯುವವರಿಗೆ ಅನ್ವಯವಾಗಲಿದೆ. ಅಂದರೆ ಈ ವರ್ಷ ಬರೆಯೋರಿಗೆ ಅಪ್ಲೈ ಆಗ್ತದೆ. ಈ ಮೊದಲೆಲ್ಲ ಪರೀಕ್ಷೆಗೆ ಮುನ್ನ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಕೊಡಲಾಗಿತ್ತು. ಈಗಲೂ ಆ ನಿಯಮ ಮುಂದುವರೆದಿದೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಬರೆಯುವುದಕ್ಕೆ 3 ಗಂಟೆಗಳ ಅವಧಿಯನ್ನು ನೀಡಲಾಗಿದೆ. ಈ ಹೊಸ ನಿಯಮಗಳು ಮುಂದಿನ ಪರೀಕ್ಷೆಗೆ ಅನ್ವಯವಾಗಲಿವೆ. ನೋಡಿ, ತುಂಬ ಅನುಕೂಲ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಮುಂಬರುವ ಪರೀಕ್ಷೆಯಲ್ಲಿ ಒಳ್ಳೆಯದಾಗಲಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಡಿಯರ್ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್.